ಬಿಜೆಪಿ ಹೈಕಮಾಂಡ್ ಎಷ್ಟೇ ಸೂಚನೆ ಕೊಡ್ಲಿ, ಎಷ್ಟೇ ಶಿಸ್ತಿನ ಒಂದು ಪಾಠವನ್ನ ಮಾಡಲಿ ಅಥವಾ ನೋಟಿಸೇ ಕೊಡ್ಲಿ, ಅದಕ್ಕೆ ಯತ್ನಾಳ್ ಅವರು ಮಾತ್ರ ಡೋಂಟ್ ಕೇರ್ ಅಂತಾನೆ ಇದ್ರು. ಎರಡನೇ ನೋಟಿಸ್ಗೆ 3 ದಿನದಲ್ಲಿ ಉತ್ತರ ಕೊಡಬೇಕು ಅಂತ ನೋಟಿಸ್ ಕೊಟ್ಟಿದ್ರು. 72 ಗಂಟೆಲಿ ಉತ್ತರ ಕೊಡಿ ಅಂತ. ಅದೆಲ್ಲ ಏನ್ರಿ, ಎಷ್ಟು ಬರ್ತವೆ ಅಲ್ಲಿ ನೋಟಿಸ್ಗಳು, ಅದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ಕೊಂಡು ಕೂರಕ್ಕಾಗತ್ತಾ ಅಂತ ಹೈಕಮಾಂಡ್ಗೆ ಡೋಂಟ್ ಕೇರ್ ಅಂದಿದ್ರು ಯತ್ನಾಳ್. ಬಿಜೆಪಿಯಲ್ಲಿ ಇನ್ನೂ ಕೂಡ ತಣ್ಣಗಾಗಿಲ್ಲ ಬಣ ಪಾಲಿಟಿಕ್ಸ್. ಶೋಕಾಸ್ ನೋಟಿಸ್ಗೆ ಉತ್ತರಿಸಿಲ್ಲ ಯತ್ನಾಳ್. ಫೆಬ್ರವರಿ 20ರಂದು ರೆಬಲ್ ಸಭೆಯನ್ನ ಕರೆದಿರುವಂತದ್ದು ಯತ್ನಾಳ್ಗೆ ಶಿಸ್ತು ಕ್ರಮ ಕೈಗೊಳ್ಳುವಂತ ಆತಂಕ ಇದೆ. ಉತ್ತರ ನೀಡುವಂತೆ RSS ನಿಂದ ಸಂದೇಶ ಬಂದಿದೆಯಂತೆ. ರಿಸ್ಕ್ ಬೇಡ, ಉತ್ತರ ಕೊಟ್ಬಿಡಿ, ಇಲ್ಲಾಂದ್ರೆ ಬೇರೆ ಅನಾಹುತ ಆಗಿಬಿಡುತ್ತೆ, ಬೇರೆ ರೀತಿಯಾದಂಥ ಕ್ರಮವನ್ನ ಕೈಗೊಂಡ್ಬಿಡ್ತಾರೆ. ಹೈಕಮಾಂಡ್ ನಿರ್ಧಾರಗಳಿಗೆ ಅಥವಾ ನೋಟಿಸ್ಗಳಿಗೆ ಉತ್ತರಿಸದೇ ಇರುವಂತದ್ದು ಕೂಡ ಅಶಿಸ್ತು ಅನ್ನುವಂಥ ರೀತಿಯಲ್ಲಿ ಪಾಠ ಮಾಡಲಾಗಿದೆ ಅಂತೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜಯೇಂದ್ರ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಫೆಬ್ರವರಿ 20ರ ಸಭೆ ಕರೆದು ಚರ್ಚಿಸಲಿದ್ದಾರೆ ಯತ್ನಾಳ್ ಅವರು. ಅಷ್ಟರೊಳಗೆ ಉತ್ತರ ನೀಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಮತ್ತು ಒಂದ್ ಕಡೆ ಏನ್ ಮಾಡಬೇಕು ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ, ಸ್ಪೆಷಲಿ ರೆಬಲ್ಸ್ ಟೀಮ್ನವರು ಯಾವಾಗ ಯತ್ನಾಳ್ಗೆ ನೋಟಿಸ್ ಬಂತು ಅದಾದ್ಮೇಲೆ ಅವರ ರೆಬಲ್ಸ್ ಚಟುವಟಿಕೆಗಳು ಕಡಿಮೆ ಆಗಿದ್ವು. ಸ್ವಲ್ಪ ಬಾಯಿಗೆ ಬೀಗ ಹಾಕೊಂಡು ಕೂಡ ಇದ್ದಾರೆ ರೆಬಲ್ಸ್ ಟೀಮ್ನಲ್ಲಿ ಇರುವಂತ ನಾಯಕರುಗಳು. ಯಾಕೆಂದ್ರೆ ಯತ್ನಾಳ್ಗೆ 2ನೇ ನೋಟಿಸ್ ಹೋಯ್ತಲ್ಲ, ಹಾಗಾಗಿ. ಇನ್ನೊಂದ್ ಕಡೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲೇ ಕೊನೆ ಪ್ಯಾರದಲ್ಲೇ ಇತ್ತು, ನೀವು ಉತ್ತರ ಕೊಟ್ಟಿಲ್ಲ ಅಂದರೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ಏನೂ ಇಲ್ಲ, ನಾವು ಕ್ರಮವನ್ನ ಕೈಗೊಳ್ಬಹುದು, ಪ್ರೊಸೀಡ್ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ಅರ್ಥ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಆ ನೋಟಿಸ್ನಲ್ಲಿ ಕೆಳಭಾಗದಲ್ಲಿ ಲಾಸ್ಟ್ ಪ್ಯಾರದಲ್ಲಿ ಕೂಡ ಮೆನ್ಷನ್ ಮಾಡಲಾಗಿತ್ತು. ಈಗ ಹೈಕಮಾಂಡ್ ಕ್ರಮವನ್ನ ಕೈಗೊಳ್ಳುತ್ತಾ ಅಥವಾ ಯತ್ನಾಳ್ ಅವರಿಗೆ ಇನ್ನೂ ಕೂಡ ಅವಕಾಶವನ್ನ ಕೊಡಲಾಗಿದೆಯಾ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರ, ಇಲ್ಲಿ ಯತ್ನಾಳ್ ಅವರಿಗೆ 72 ಅವರ್ಸ್ ಟೈಮ್ ಅನ್ನ ಕೊಡಲಾಗಿತ್ತು, ಅದನ್ನು ಧಿಕ್ಕರಿಸಿದ್ರು, ಡೋಂಟ್ ಕೇರ್ ಅಂದಿದ್ರು ಹೈಕಮಾಂಡ್ ನಾಯಕರು. ಹೈಕಮಾಂಡ್ ನಾಯಕರಿಗೆ ಡೋಂಟ್ ಕೇರ್ ಅಂದಿದ್ರು ಯತ್ನಾಳ್ ಅವರು. ಈಗ RSS ಸೂಚನೆ ಅಂತೆ ಉತ್ತರ ಕೊಟ್ಬಿಡಿ ಅಂತ. ಫೆಬ್ರವರಿ 20ಕ್ಕೆ ಬೇರೆ ರೆಬಲ್ಸ್ ಮೀಟಿಂಗು. ಆ ರೆಬಲ್ಸ್ ಮೀಟಿಂಗ್ ನ ಉದ್ದೇಶ ಏನು, ಯತ್ನಾಳ್ ಸಪೋರ್ಟಿಂಗ್ ನಿಂತ್ಕೊಳ್ತಾರ ಅಥವಾ ಅವರದ್ದು ಕೂಡ ಯತ್ನಾಳ್ ಜೊತೆನೆ ಯತ್ನಾಳ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ನಮ್ಮ ಕ್ರಮ ಕೈಗೊಳ್ಳಿ, ವಿಜೇಂದ್ರ ಅವರನ್ನ ಚೇಂಜ್ ಮಾಡದೆ ಹೋದ್ರೆ ಅನ್ನುವಂಥ ನಿಲುವಿದೆಯಾ? ಖಂಡಿತವಾಗಿಯೂ ಆತಂಕವೂ ಕೂಡ ಇದೆ, ಅದೇ ನಿಲುವಿಗೂ ಕೂಡ ಆ ಟೀಮ್ ರೆಬಲ್ ಟೀಮ್ ಬದ್ವಾಗೂ ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಿಜೆಪಿ ಹೇಳಿ ಕೇಳಿ ಒಂದು ರೀತಿ ಶಿಸ್ತಿನ ಪಕ್ಷ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಡದೇ ಇದ್ರೆ ಅದು ಎಲ್ಲೋ ಒಂದ್ ಕಡೆಯಾಗಿ ತಮ್ಮ ಒಂದು ಪದಚ್ಯುತಿಗೆ, ತಮ್ಮ ಒಂದು ಇದಕ್ಕೂ ಕೂಡ ಅಂದ್ರೆ ಶಾಸಕ ಸ್ಥಾನಕ್ಕೂ ಕೂಡ ಅದು ಎಲ್ಲೋ ಒಂದ್ ಕಡೆಯಾಗಿ ಕುತ್ತು ತರಬಹುದು ಅನ್ನುವಂಥ ಒಂದು ಆತಂಕ ಇದೀಗ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಕಾಡ್ತಾ ಇರುವಂತೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ 72 ಗಂಟೆಗಳ ಕಾಲ ಇನ್ನು ಗಡುವನ್ನ ಕೊಟ್ಟು, ಅಂತಿಮ ಗಡುವನ್ನ ಕೊಟ್ಟು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟರು ಕೂಡ ಇಲ್ಲ ಒಂದ್ ಕಡೆಯಾಗಿ ಇನ್ನೂ ಏನೋ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಒಂದು ನೋಟಿಸ್ಗೆ ಉತ್ತರ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಈವರೆಗೂ ಕೂಡ ನನಗೆ ಯಾವುದೇ ರೀತಿಯಾದಂಥ ನೋಟಿಸ್ ತಲುಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳೋದ್ರ ಮುಖಾಂತರ ಒಂದು ಸಮರ್ಥನೆಗೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು, ಬಹಿರಂಗವಾಗಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು 72 ಗಂಟೆಗಳ ಕಾಲ ಗಡುವನ್ನ ಕೊಟ್ಟಿರ್ತಕ್ಕಂಥ ಹೈಕಮಾಂಡ್ ಯಾವುದೇ ಕ್ಷಣದಲ್ಲಾದರೂ ಕೂಡ ಒಂದು ನಿರ್ದಾಕ್ಷಿಣ್ಯವಾದಂಥ ಅಥವಾ ಯಾವುದೇ ಒಂದು ಎಚ್ಚರಿಕೆ ಮುಟ್ಟಿಸುವಂಥ ನಿಟ್ಟಲ್ಲಿ, ಬಿಸಿ ಮುಟ್ಟಿಸುವಂಥ ನಿಟ್ಟಲ್ಲಿ ಕ್ರಮವನ್ನು ಕೈಗೊಳ್ಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಚಡಪಡಿಕೆಯಲ್ಲಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಇದೀಗ RSS ನಾಯಕರ ಮೊರೆ ಹೋಗಿರ್ತಕ್ಕಂಥದ್ದು. RSS ನಾಯಕರ ಮೊರೆ ಪ್ರಮುಖವಾಗಿ ಹೇಳುವಂಥದ್ದು ಬಿಜೆಪಿ ನಾಯಕರೇನು, ಮೊದಲು ರಾಷ್ಟ್ರ, ಅದಾದ್ಮೇಲೆ ಪಕ್ಷ, ಅದಾದ್ಮೇಲೆ ವ್ಯಕ್ತಿ ಅಂತ ಬೇರೆ ಹೇಳ್ತಾ ಇರ್ತಾರೆ. ಈಗ ಪಕ್ಷ ದೊಡ್ಡದ ವ್ಯಕ್ತಿ ದೊಡ್ಡದ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ಇನ್ನೂ ಆನ್ಸರ್ ಮಾಡಿಲ್ಲ ಅಂದ್ರೆ ಹೈಕಮಾಂಡ್ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಅಂತಾನೆ ಅರ್ಥ. ಈ ಕ್ರಮ ಕೈಗೊಳ್ಳದೆ ಹೋದ್ರೆ ಹೈಕಮಾಂಡ್ ಡಮ್ಮಿ ಅಂತ ಅನ್ಸಲ್ವಾ? ಅವರು ಬೇಕಾದಾಗ ಅವ್ರು ಉತ್ತರ ಕೊಡೋದಾದ್ರೆ. ಖಂಡಿತವಾಗಿಯೂ ಹೈಕಮಾಂಡ್ಗೂ ಕೂಡ ಇದೇ ರೀತಿಯಾದಂಥ ಒಂದು ಗೊಂದಲ, ಒಂದು ಆತಂಕವೂ ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹೈಕಮಾಂಡ್ ನಾಯಕರ ಬೆಂಬಲ ಇರೋದಕ್ಕೆ ಯತ್ನಾಳ್ ಟೀಮ್ ರೆಬಲ್ ಆಗಿದೆ ಅನ್ನುವಂಥ ಒಂದು ಚರ್ಚೆ ಒಂದ್ ಕಡೆ. ಮತ್ತೊಂದು ಕಡೆಗೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ನೋಟಿಸ್ಗೆ ಯತ್ನಾಳ್ ಟೀಮ್ ಉತ್ತರ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಹೈಕಮಾಂಡ್ ನೋಟಿಸ್ ಅನ್ನೇ ಒಂದು ರೀತಿ ವಿಜಯೇಂದ್ರ ಟೀಮ್ ಅಸ್ತ್ರವನ್ನಾಗಿ ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಶಿಸ್ತು ಬಿಜೆಪಿಯ ಶಿಸ್ತು ಪಾಲನಾ ಸಮಿತಿಯಿಂದ ಈ ಒಂದು ನೋಟಿಸ್ ಇಶ್ಯೂ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೋಡಿ, ಹೈಕಮಾಂಡ್ ನೋಟಿಸ್ಗೆ ಅವರು ಉತ್ತರವನ್ನ ಕೊಟ್ಟಿಲ್ಲ, ಅಷ್ಟರ ಮಟ್ಟಿಗೆ ಅವರು ಬೇಜವಾಬ್ದಾರಿ ತರವನ್ನ ತೋರ್ತಾ ಇದ್ದಾರೆ. ಈ ನಡುವೆ ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ನಾನು ಅಲ್ಲಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಬಹುದು ಅನ್ನುವಂಥ ಒಂದು
ಬಿ ವಿಜಯನ್ ಅವರು ಈ ಒಂದು ಅಸ್ತ್ರವ ಪ್ರಯೋಗ ಮಾಡಬಹುದು ಅನ್ನುವಂತ ಒಂದು ಎಚ್ಚರಿಕೆ ಮತ್ತೊಂದು ಕಡೆಗೆ ಒಂದು ಆತಂಕವೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ RSS ನಾಯಕರ ಮೊರೆ ಹೋಗಿರ್ತಕ್ಕಂಥ ಯತ್ನಾಳ್ ಇದೀಗ RSS ನಾಯಕರ ಸೂಚನೆಯಂತೆ ಈ ಒಂದು ನೋಟಿಸ್ಗೆ ಉತ್ತರ ಕೊಡುವಂತ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಫಸ್ಟ್ ಆನ್ಸರ್ ಅನ್ನ ಮಾಡಿ ಉತ್ತರವನ್ನ ಕೊಡಿ, ಆಮೇಲೆ ನೋಡೋಣ ಅನ್ನುವಂತ ಒಂದು ಮಾತನ್ನ RSS ಪ್ರಮುಖ ನಾಯಕರೊಬ್ಬರು ಯತ್ನಾಳ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ನಾಳೆ ಇಲ್ಲ ನಾಡಿದ್ದು 20ನೇ ತಾರೀಕು ನಡೆಯುವಂತ ರೆಬಲ್ ನಾಯಕರ ಮೀಟಿಂಗ್ ನಲ್ಲೂ ಕೂಡ ಯತ್ನಾಳ್ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಹೇಗೆ ಈ ಒಂದು ನೋಟಿಸ್ ವಿವಾದವನ್ನ ಬಗೆಹರಿಸಿಕೊಳ್ಬಹುದು ಅನ್ನುವಂತ ಒಂದು ನಿಟ್ಟಲ್ಲಿ ಗಂಭೀರವಾಗಿ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು.